ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೀಮಾ ಜೋಸ್. ಪ್ರತಿ ವರ್ಷ ಅಡ್ವೆಂಟ್ನ ಮೊದಲ ಭಾನುವಾರ ಯಾವಾಗಲೂ ಕ್ರಿಸ್ತನ ಎರಡನೇ ಆಗಮನದ ಕುರಿತು ಹಾಗೂ ಅಡ್ವೆಂಟ್ನ ಎರಡನೆಯ ಭಾನುವಾರ ಜಾನ್ ಬ್ಯಾಪ್ಟಿಸ್ಟ್ ರವರ ಪ್ರೊಕ್ಲಮೇಷನ್ ಮೇಲೆ ಕೇಂದ್ರೀಕರಿಸಲಾಗಿರುತ್ತದೆ. ಇವೇ ಈ ವರ್ಷ ಸಿಯ ಮುಖ್ಯ ವಿಷಯವಾಗಿದೆ. ನಾವು ಈ ವಿಡಿಯೋದಲ್ಲಿ ಲೂಕನ ಸುವಾರ್ತೆಯಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ರವರ ಘೋಷಣೆಯ ಕುರಿತು ಬರೆದಿರುವುದನ್ನು ನೋಡಲಿದ್ದೇವೆ. ಲೂಕನ ಸುವಾರ್ತೆ 3ನೇ ಅಧ್ಯಾಯ ವಾಕ್ಯಗಳು 1-6 ಓದುವುದಾದರೆ, ಅದು ತಿಬೇರಿಯಸ್ ಚಕ್ರವರ್ತಿಯ ಆಡಳಿತದ 15ನೆಯ ವರ್ಷ. ಆ ಕಾಲದಲ್ಲಿ ಜುದೇಯ ಪ್ರಾಂತ್ಯಕ್ಕೆ ಪೊಂಚಸ್ ಪಿಲಾತನು ರಾಜ್ಯಪಾಲನಾಗಿದ್ದನು. ಗಲಿಲೆಯ ಪ್ರಾಂತ್ಯಕ್ಕೆ ಹೆರೋದನು, ಇತುರೆಯ ಮತ್ತು ತ್ರಕೋನಿತಿ ಪ್ರಾಂತ್ಯಗಳಿಗೆ ಇವನ ತಮ್ಮನಾದ ಫಿಲಿಪ್ಪನು ಮತ್ತು ಅಬಿಲೇನೆ ಪ್ರಾಂತ್ಯಕ್ಕೆ ಲೂಸಾನಿಯನು ಸಾಮಂತರಾಗಿದ್ದರು. ಅನ್ನನು ಮತ್ತು ಕಾಯಿಫನು ಅಂದಿನ ಪ್ರಧಾನ ಯಾಜಕರು. ಆಗ ಬೆಂಗಾಡಿನಲ್ಲಿ ಜಕರಿಯನ ಮಗ ಯೋವಾನನಿಗೆ ದೇವರ ಸಂದೇಶದ ಬೋಧೆಯಾಯಿತು. ಆತನು ಜೋರ್ಡಾನ್ ನದಿಯ ಪರಿಸರ ಪ್ರಾಂತ್ಯದಲ್ಲೆಲ್ಲ ಸಂಚರಿಸುತ್ತಾ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಮತ್ತು ಸ್ನಾನದೀಕ್ಷೆ ಪಡೆದುಕೊಳ್ಳಿರಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು ಎಂದು ಸಾರಿ ಹೇಳುತ್ತಿದ್ದನು. ಈ ಬಗ್ಗೆ ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ಮುಂಚಿತವಾಗಿಯೇ ಹೀಗೆಂದು ಬರೆದಿಡಲಾಗಿದೆ: ಪ್ರಭುವಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು ಬೆಂಗಾಡಿನಲ್ಲಿ ಒಬ್ಬನು ಘೋಷಿಸುತ್ತಿದ್ದಾನೆ. ಹಳ್ಳ ಕೊಳ್ಳಗಳೆಲ್ಲ ಭರ್ತಿಯಾಗಬೇಕು, ಬೆಟ್ಟ ಗುಡ್ಡಗಳು ಮಟ್ಟವಾಗಬೇಕು, ಅಂಕು ಡೊಂಕಾದವು ನೆಟ್ಟಗಾಗಬೇಕು, ತಗ್ಗು ಮುಗ್ಗಾದ ಹಾದಿಗಳು ಹಸನಾಗಬೇಕು. ಆಗ ದೇವರು ದಯಪಾಲಿಸುವ ಜೀವೋದ್ಧಾರವನ್ನು ಮಾನವರೆಲ್ಲರೂ ಕಾಣುವರು. ನಾನು ಜಾನ್ ಬ್ಯಾಪ್ಟಿಸ್ಟ್ ರವರ ವಿಷಯಕ್ಕೆ ಹೋಗುವ ಮೊದಲು ಒಂದು ಸಣ್ಣ ಟಿಪ್ಪಣಿ ನೀಡಲು ಬಯಸುತ್ತೇನೆ. ಮೊದಲಿಗೆ ಇಲ್ಲಿ ಸ್ಪಷ್ಟವಾಗಿ ಲೂಕರು ಯಾವುದೇ ಪುರಾಣ ಬರೆಯುತ್ತಿಲ್ಲ ಎಂಬ ಅಂಶವನ್ನು ನೀವು ಗಮನಿಸಬೇಕು. ಬದಲಾಗಿ ಲೂಕರು ಇಲ್ಲಿ ಇತಿಹಾಸದ ಬಗ್ಗೆ ಮಾತನಾಡುತ್ತಿದ್ದಾರೆ. ನೈಜ ಸ್ಥಳದಲ್ಲಿ ನೈಜ ಸಮಯದಲ್ಲಿ ನಡೆದ ನಿಜವಾದ ಐತಿಹಾಸಿಕ ಘಟನೆಗಳನ್ನು ಸುವಾರ್ತೆಯಲ್ಲಿ ವಿವರಿಸಿದ್ದಾರೆ. ಎರಡನೆಯದಾಗಿ, ಲೂಕರು ಈ ಮೇಲಿನ ವಾಕ್ಯಗಳಲ್ಲಿ ಉಲ್ಲೇಖಿಸಿದ ಎಲ್ಲ ನಾಯಕರು ಬಹಳ ಕೆಟ್ಟ ಮನುಷ್ಯರಾಗಿದ್ದರು. ಉದಾಹರಣೆಗೆ ತಿಬೇರಿಯಸ್. ಈ ತಿಬೇರಿಯಸ್ ಚಕ್ರಾಧಿಪತಿಯ ಆಳ್ವಿಕೆಯ 15ನೆಯ ವರ್ಷದಲ್ಲಿ ಜಾನ್ ದಿ ಬ್ಯಾಪ್ಟಿಸ್ಟ್ ಹುಟ್ಟುತ್ತಾನೆ ಎಂದು ಲೂಕರು ಹೇಳಿದ್ದಾರೆ. ಇದೇ ತಿಬೇರಿಯಸ್ ಚಕ್ರಾಧಿಪತಿ ಯೇಸುವಿನ ಪ್ರೌಢಾವಸ್ಥೆ, ಅವರ ಪಾಡಿನ ಸಮಯ, ಮರಣ, ಪುನರುತ್ಥಾನ ಮತ್ತು ಪುನರುತ್ಥಾನದ ನಂತರದ ಕೆಲವು ಕಾಲದವರೆಗೂ ಚಕ್ರಾಧಿಪತಿಯಾಗಿರುತ್ತಾನೆ. ಇದೇ ತಿಬೇರಿಯಸ್ ಸೀಸರ್ ಬಗ್ಗೆ ಯೇಸು ಸ್ವಾಮಿಯು ಶುಭ ಸಂದೇಶದಲ್ಲಿ ಸೀಸರ್ನದು ಸೀಸರ್ಗೆ ಸಲ್ಲಿಸಿ ಎಂದು ಹೇಳಿರುವುದು. ಈ ತಿಬೇರಿಯಸ್ನ ಕುರಿತು ಹೆಚ್ಚಾಗಿ ಮಾತನಾಡಲು ಸಮಯವಿಲ್ಲದ ಕಾರಣ ಕೇವಲ ಮುಖ್ಯ ಅಂಶದ ಬಗ್ಗೆ ಗಮನ ಹರಿಸೋಣ. ನೀವು ಈತನ ಜೀವನದ ಕುರಿತು ಅಧ್ಯಯನ ಮಾಡಿದರೆ ಈತನು ಅತ್ಯಂತ ಭ್ರಷ್ಟ ಅಧಿಕಾರಿ ಎಂದು ತಿಳಿದು ಬರುತ್ತದೆ. ಈತನ ಆಳ್ವಿಕೆಯಲ್ಲಿ ರೋಮ್ ಸಾಮ್ರಾಜ್ಯದಲ್ಲಿ ಶಾಂತಿಯುತವಾಗಿತ್ತು, ಆದರೆ ಆತನ ವೈಯಕ್ತಿಕ ಜೀವನವು ಅತ್ಯಂತ ಕಳಪೆಯಾಗಿತ್ತು. ಆತನು ಅನೇಕ ಅನೈತಿಕ ಸಂಬಂಧಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದನು. ಈ ವಿಷಯದಲ್ಲಿ ತನ್ನೊಂದಿಗೆ ರಾಜಿ ಮಾಡಿಕೊಳ್ಳದವರನ್ನು ಕೊಲ್ಲಿಸುತ್ತಿದ್ದನು. ಇದೇ ಕಾರಣದಿಂದಾಗಿ ಜನರು ರೊಚ್ಚಿಗೆದ್ದು ಈತನನ್ನು ಕೊಲೆ ಮಾಡಿದರು. ಈಗ ಪಿಲಾತನ ಬಗ್ಗೆ ಏನು? ಆತ ಒಳ್ಳೆಯ ಮನುಷ್ಯನಾಗಿದ್ದನೇ? ಇಲ್ಲ. ಬೈಬಲ್ನಲ್ಲಿ ಹೇಳಿರುವ ಪ್ರಕಾರ ಕೇವಲ ಕ್ರಿಶ್ಚಿಯನ್ಸ್ ಮಾತ್ರವಲ್ಲ, ಇತರ ಜನರು ಪಿಲಾತನನ್ನು ಭ್ರಷ್ಟ ಎಂದು ಕರೆದಿದ್ದಾರೆ. ಅಲೆಕ್ಸಾಂಡ್ರಿಯಾದ ಫೈಲೋ ಎಂಬ ಒಬ್ಬ ಯಹೂದಿ ಬರಹಗಾರನು ಪಿಲಾತನು ಬಹಳ ಭ್ರಷ್ಟ, ದುರಹಂಕಾರದ ಕೃತ್ಯಗಳು, ಅತ್ಯಾಚಾರ, ಕೊಲೆಗಳು ಮಾಡುವಂತಹ ಒಬ್ಬ ಅಧಿಕಾರಿಯಾಗಿದ್ದನು ಎಂದು ಬರೆದಿದ್ದಾನೆ. ಇದರಿಂದ ನಮಗೆ ಅರ್ಥವಾಗುವುದು ಏನೆಂದರೆ, ತಿಬೇರಿಯಸ್ ಭ್ರಷ್ಟ ಚಕ್ರಾಧಿಪತಿ ಹಾಗೂ ಪಿಲಾತನು ದುಷ್ಟ ರಾಜ್ಯಪಾಲನಾಗಿದ್ದನು ಎಂದು. ಹಾಗಾದರೆ ಇತರ ವ್ಯಕ್ತಿಗಳಾದ ಅನ್ನ ಮತ್ತು ಕಾಯಿಫನ ವಿಷಯವೇನು? ಈ ಇಬ್ಬರು ಕೂಡ ತಮ್ಮ ದುಷ್ಕೃತ್ಯದಿಂದ ಪ್ರಧಾನ ಯಾಜಕತ್ವದಿಂದ ಪದಚ್ಯುತಗೊಂಡಿದ್ದರು. ಹಾಗಾದರೆ ಲೂಕನು ಇಲ್ಲಿ ಏನು ಹೇಳುತ್ತಿದ್ದಾರೆ? ಜಾನ್ ಬ್ಯಾಪ್ಟಿಸ್ಟ್ ಹುಟ್ಟಿದ ಸಮಯದಲ್ಲಿ ರಾಜಕೀಯ ನಾಯಕತ್ವದ ಒಂದು ರೀತಿಯ ಸ್ನ್ಯಾಪ್ಶಾಟ್ ನಮಗೆ ನೀಡುತ್ತಿದ್ದಾರೆ. ಇಂತಹ ಕಾಲದಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ರವರು ಮೆಸ್ಸಿಯನು ಬರುತ್ತಿದ್ದಾನೆ, ಮೋಕ್ಷವು ಹತ್ತಿರದಲ್ಲಿದೆ ಎಂದು ಸಾರುತ್ತಿದ್ದರು. ಕೆಲವೊಮ್ಮೆ ಯೋವಾನರು ಕಾಡಿನಲ್ಲಿಯೂ ಮರುಭೂಮಿಯಲ್ಲಿಯೂ ಪ್ರವಾದಿಸಿದರು ಎಂದು ನಾವು ಓದುತ್ತೇವೆ. ಯೋವಾನರ ಕುರಿತು ಸಾಕಷ್ಟು ವಿಷಯಗಳನ್ನು ಹೇಳಬಹುದು. ಅವರ ಕುರಿತಾಗಿ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿದೆ. ಇಲ್ಲಿ ನಮ್ಮ ಉದ್ದೇಶಕ್ಕಾಗಿ ಕೇವಲ ಒಂದು ಅಂಶವನ್ನು ಹೈಲೈಟ್ ಮಾಡಲು ಬಯಸುತ್ತೇನೆ. ಅದು ಯೋವಾನರ ಜೋಗ್ರಫಿ ಕುರಿತು.
ಯೋವಾನರು ಏಕೆ ಕಾಡಿಗೆ ಹೋಗಿ ಮೆಸ್ಸಿಯನ ಬರುವಿಕೆಯನ್ನು ಸಾರಬೇಕು? ಅಂದರೆ ಅವರು ಜನರನ್ನು ಆಕರ್ಷಿಸುವ ಉದ್ದೇಶದಿಂದ ನಗರಕ್ಕೆ ಹೋಗಬೇಕಿತ್ತು ಅಲ್ಲವೇ? ಈ ಪ್ರಶ್ನೆಗೆ ಉತ್ತರವು ಇಂದಿನ ವಾಚನದಲ್ಲಿ ಲೂಕರು ಉಲ್ಲೇಖಿಸಿದ ಯೆಶಾಯನ ಪ್ರವಾದನೆಯಲ್ಲಿಯೇ ಇದೆ. ಆ ಪ್ರವಾದನೆಯು ದೇವರು ಮೆಸ್ಸಿಯನ ಮೂಲಕ ನಮ್ಮನ್ನು ರಕ್ಷಿಸುವ ಹೊಸ ಪಾಸ್ಕದ ಹೊಸ ನಿರ್ಗಮನಕ್ಕೆ ಅಥವಾ ಹೊಸ ದಾಟುವಿಕೆಗೆ ಹೇಳಿದ ಪ್ರವಾದನೆಯೇ ಆಗಿದೆ. ಯೆಹೋಶುವನ ಗ್ರಂಥದ 4-5 ಅಧ್ಯಾಯಗಳಲ್ಲಿ ನೋಡಿದರೆ, ದೇವರು ಹಳೆಯ ದಾಟುವಿಕೆಯಲ್ಲಿ ಈಜಿಪ್ಟಿನ ದಾಸತ್ವದಿಂದ ಇಸ್ರಾಯೇಲರನ್ನು ಸಮುದ್ರದಿಂದ ದಾಟಿಸಿ, ಮರುಭೂಮಿಯ ಮೂಲಕ ಜೋರ್ಡಾನ್ ನದಿಯನ್ನು ದಾಟಿಸಿ, ವಾಗ್ದಾತ ನಾಡಾದ ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಂದಿರುವುದನ್ನು ಕಾಣಬಹುದು. ಅದೇ ರೀತಿ ಈ ಪ್ರವಾದನೆಯ ಪ್ರಕಾರ ಭವಿಷ್ಯದಲ್ಲಿ ಮೆಸ್ಸಿಯನ ಮೂಲಕವೂ ಹೀಗೆಯೇ ಮರುಭೂಮಿಯ ಮೂಲಕವೇ ನಮಗೆ ಹೊಸ ದಾಟುವಿಕೆ ಅಥವಾ ಹೊಸ ನಿರ್ಗಮನ ಮಾಡಿಸುತ್ತಾರೆ ಎಂದು ಅರ್ಥ. ಹೀಗಾಗಿ ಪ್ರವಾದಿ ಯೆಶಾಯನ ಪ್ರವಾದನೆಯ ಪ್ರಕಾರ ಭವಿಷ್ಯದಲ್ಲಿ ಮೆಸ್ಸಿಯನು ಮಾಡುವ ಹೊಸ ದಾಟುವಿಕೆಯ ಮೊದಲು ದಾಟುವಿಕೆಯಂತೆಯೇ ಮರಳುಗಾಡಿನ ಮೂಲಕವೇ ನಡೆಯುತ್ತದೆ. ಅದನ್ನು ಸೂಚಿಸಲು ಮರಳುಗಾಡಿನಲ್ಲಿ ಕೂಗುವ ಸ್ವರವೇ ಈ ಸ್ನಾನಿಕ ಯೋವಾನ ಅಥವಾ ಜಾನ್ ದ ಬ್ಯಾಪ್ಟಿಸ್ಟ್. ಅದಕ್ಕಾಗಿಯೇ ಆತನು ನಗರಗಳಿಗೆ ಹೋಗುವ ಬದಲು ಮರಳುಗಾಡಿಗೆ ಹೋದದ್ದು. ಇಲ್ಲಿ ಹೊಸ ಪಾಸ್ಕದ ಬಗ್ಗೆ ನಾವು ಮಾತನಾಡಲೇಬೇಕಾಗಿದೆ. ಮೊದಲು ಈ ಹೊಸ ಪಾಸ್ಕ ಎಂದರೆ ಏನು? ಇದನ್ನು ನಮಗೆ ಅರ್ಥ ಮಾಡಿಸಲು ಹಳೆಯ ಒಡಂಬಡಿಕೆಯಲ್ಲಿ 2 ಚಿತ್ರಣಗಳನ್ನು ಬಳಸಲಾಗಿದೆ. ಒಂದು, ಈಗಾಗಲೇ ನಾವು ನೋಡಿದಂತೆ ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ಹೇಳಿರುವ ಹಾಗೆ ಮರುಭೂಮಿಯ ಮುಖಾಂತರ ದಾರಿಯನ್ನು ಮಾಡುವುದು. ದೇವರು ಮೋಶೆಯ ಕಾಲದಲ್ಲಿ ಮಾಡಿದಂತೆ ವಾಗ್ದಾತ ನಾಡಿಗೆ ದಾರಿಯನ್ನು ತಯಾರು ಮಾಡುವುದು. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಪಾಸ್ಕಕ್ಕಾಗಿ ಇನ್ನೊಂದು ಚಿತ್ರಣವನ್ನೂ ಬಳಸಲಾಗಿದೆ. ಅದೇ ಚದುರಿ ಹೋದ ಕುಲಗಳನ್ನು ಪುನಃ ಒಂದುಗೂಡಿಸುವುದು. ನಮ್ಮಲ್ಲಿ ಅನೇಕರು ಒಂದು ವಿಷಯವನ್ನು ಮರೆತು ಬಿಟ್ಟಿದ್ದಾರೆ. ಅದೇನೆಂದರೆ, ಯೇಸುವಿನ ಕಾಲದ ಇಸ್ರೇಲ್ನಲ್ಲಿ ಈಗಿರುವಂತೆ ಎಲ್ಲ ಕುಲಗಳ ಯಹೂದ್ಯರು ಇರಲಿಲ್ಲ. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಅಸ್ಸಿರಿಯ ಸಾಮ್ರಾಜ್ಯವು ಯಹೂದ್ಯರ ಮೇಲೆ ಯುದ್ಧ ಮಾಡಿ ಅವರ ಒಟ್ಟು 12 ಕುಲಗಳಲ್ಲಿ ಸುಮಾರು 10 ಕುಲಗಳ ಜನರನ್ನು ಅಲ್ಲಿಂದ ಪ್ರಪಂಚದ 4 ದಿಕ್ಕುಗಳಿಗೆ ಚದುರಿಸಲಾಗಿತ್ತು. ನಂತರ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬ್ಯಾಬಿಲೋನ್ ಸಾಮ್ರಾಜ್ಯವು ಉಳಿದಿದ್ದ ಯೂದ ಮತ್ತು ಬೆಂಜಮಿನ್ ಕುಲಗಳನ್ನು ಗುಲಾಮರಾಗಿ ತಮ್ಮ ನಾಡಿಗೆ ಕರೆದುಕೊಂಡು ಹೋಯಿತು. ನಂತರ ಪರ್ಷಿಯನ್ ಅರಸ ಗುಲಾಮರಾಗಿದ್ದ ಈ 2 ಕುಲಗಳ ಯಹೂದ್ಯರನ್ನು ಬಿಡುಗಡೆ ಮಾಡಿ ಮತ್ತೆ ತಮ್ಮ ನಾಡಿಗೆ ಹೋಗಿ ದೇವಾಲಯ ಕಟ್ಟಿಕೊಂಡು ಇರಲು ಕಳಿಸಿದಾಗ ಅನ್ಯ ಜನರ ಮಧ್ಯೆ ಚದುರಿ ಹೋದ ಆ 10 ಕುಲಗಳು ಮತ್ತೆ ಇನ್ನೆಂದಿಗೂ ಬರುವುದೇ ಇಲ್ಲವೆಂದು ಈ ಉಳಿದ ಯಹೂದ್ಯರು ಅಂದುಕೊಂಡಿದ್ದರು. ಇಂತಹ ಸಮಯದಲ್ಲೇ ದೇವರು ಅನೇಕ ಪ್ರವಾದಿಗಳ ಮುಖಾಂತರ ಮೆಸ್ಸಿಯನು ಬರುವ ಕಾಲದಲ್ಲಿ ಕಳೆದು ಹೋದ ಆ 10 ಕುಲಗಳನ್ನು ದೇವರು ಮತ್ತೆ ಈ ವಾಗ್ದಾತ ನಾಡಿಗೆ ಬರಮಾಡಿ ಎಲ್ಲ ಕುಲದವರನ್ನೂ ಒಂದುಗೂಡಿಸುತ್ತಾರೆ ಎಂದು ಪ್ರವಾದಿಸಿದ್ದರು. ಹೀಗಾಗಿ ಕಳೆದು ಹೋದ ಆ 10 ಕುಲಗಳನ್ನು ಮತ್ತೆ ಒಂದುಗೂಡಿಸುವುದು ಕೂಡ ಹೊಸ ಪಾಸ್ಕದ ಒಂದು ಚಿತ್ರಣವಾಗಿದೆ. ಈ ಎಲ್ಲ ಹಿನ್ನೆಲೆಗಳನ್ನು ತಿಳಿದುಕೊಳ್ಳುವುದರಿಂದ ಇಂದಿನ ಮೊದಲನೆಯ ವಾಚನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಹಾಗಾಗಿ ಶುಭ ಸಂದೇಶದ ವಾಚನದಲ್ಲಿ ಮರಳುಗಾಡಿನ ಮೂಲಕ ವಾಗ್ದಾತ ನಾಡಿಗೆ ಮಾರ್ಗ ಸಿದ್ಧ ಮಾಡುವುದು ಮತ್ತು ಮೊದಲ ವಾಚನದಲ್ಲಿ ಕಳೆದು ಹೋದ ಆ 10 ಕುಲಗಳನ್ನು ಒಂದುಗೂಡಿಸುವುದು ಎಂಬ ಹೊಸ ಪಾಸ್ಕದ ತಲಾ ಒಂದೊಂದು ಚಿತ್ರಣಗಳನ್ನು ಇಂದು ನಮಗೆ ತಿಳಿಸಲಾಗಿದೆ. ಕಥೋಲಿಕರ ಬೈಬಲಿನಲ್ಲಿ ಮಾತ್ರವೇ ಇರುವ ಈ ಬಾರೂಕನ ಗ್ರಂಥದಿಂದ ವಾಚನವನ್ನು ಸಭೆ ಇಂದಿನ ಮೊದಲನೆಯ ವಾಚನದಲ್ಲಿ ನಮಗೆ ನೀಡಿದೆ. ಈತನು ಪ್ರವಾದಿ ಯೆರೆಮೀಯನ ಶಾಸ್ತ್ರಿಯಾಗಿದ್ದ ಮತ್ತು ಆ ಕಾಲದಲ್ಲಿ ಈತನ ಗ್ರಂಥವನ್ನು ಯೆರೆಮೀಯನ ಗ್ರಂಥಕ್ಕೆ ಅನುಬಂಧವಾಗಿ ಬಳಸಲಾಗುತ್ತಿತ್ತು. ಇದರ 5ನೇ ಅಧ್ಯಾಯದ 1ರಿಂದ 9 ವಾಕ್ಯಗಳನ್ನೇ ಇಂದಿನ ಮೊದಲ ವಾಚನದಲ್ಲಿ ನಾವು ಕೇಳಲಿದ್ದೇವೆ. ಇದರಲ್ಲಿ ಈತನು ಬರಲಿರುವ ಹೊಸ ಪಾಸ್ಕದಲ್ಲಿ ಕಳೆದು ಹೋದ ಇಸ್ರಾಯೇಲಿನ 10 ಕುಲಗಳನ್ನು ದೇವರು ಒಂದುಗೂಡಿಸುತ್ತಾರೆ ಎಂದು ದೇವರ ಪ್ರವಾದನೆಯನ್ನು ಕೊಟ್ಟಿದ್ದಾನೆ. ಇದರಲ್ಲಿ ತನ್ನ ಮಕ್ಕಳು ಮರಳಿ ಮನೆಗೆ ಬರಲು ಕಾಯುತ್ತಿರುವ ಒಂದು ತಾಯಿಗೆ ಜೆರುಸಲೇಮನ್ನು ಹೋಲಿಸಿ ಪ್ರವಾದಿಸಿದ್ದಾನೆ. ಬನ್ನಿ ಆ ಪ್ರವಾದನೆಯನ್ನು ಓದೋಣ. ಜೆರುಸಲೇಮೇ, ಕಳಚಿ ಬಿಡು ನಿನ್ನ ಶೋಕಾರ್ಥ ವಸ್ತ್ರಗಳನ್ನು, ಧರಿಸಿಕೋ ನಿತ್ಯಕ್ಕೆಂದು ದೇವರಿಂದ ಬರುವ ಪ್ರಭಾವದ ಸೊಬಗನ್ನು, ತೊಟ್ಟುಕೋ ದೇವರಿಂದ ಬರುವ ನೀತಿ ಎಂಬ ನಿಲುವಂಗಿಯನ್ನು, ಇಟ್ಟುಕೋ ತಲೆಯ ಮೇಲೆ ಮಹಿಮೆ ಎಂಬ ಮುಕುಟವನ್ನು. ದೇವರೇ ನಿನ್ನ ತೇಜಸ್ಸನ್ನು ಹರಡುವರು ಆಕಾಶದಡಿ ಇರುವ ಎಲ್ಲ ದಿಕ್ಕುಗಳಿಗೂ. ನೀತಿಯಿಂದ ಶಾಂತಿ, ಭಕ್ತಿಯಿಂದ ಕೀರ್ತಿ ಎಂದು ದೇವರೇ ನಿನ್ನನ್ನು ಹೆಸರಿಸುವರು ಎಂದೆಂದಿಗೂ. ಜೆರುಸಲೇಮೇ ಎದ್ದೇಳು, ಉನ್ನತ ಸ್ಥಾನದಲ್ಲಿ ನಿಲ್ಲು,
ಪೂರ್ವಾಭಿಮುಖವಾಗಿ ತಿರುಗಿಸು ನಿನ್ನ ಕಣ್ಣುಗಳನ್ನು. ದೇವರು ತಮ್ಮನ್ನು ನೆನೆಸಿಕೊಂಡರೆಂದು ಹಿಗ್ಗುತ್ತಿಹರು ನಿನ್ನ ಮಕ್ಕಳು. ಪರಮ ಪಾವನನ ನುಡಿಯಂತೆ ಪೂರ್ವ ಪಶ್ಚಿಮದಿಂದ ಕೂಡಿ ಬರುತ್ತಿಹರು ನೋಡು. ಶತ್ರುಗಳಿಂದ ಒಯ್ಯಲ್ಪಟ್ಟು ಕಾಲ್ನಡೆಯಲ್ಲಿ ಅವರು ನಿನ್ನ ಬಿಟ್ಟು ಹೋದರು. ಈಗ ವೈಭವದಿಂದ ಹೊರಟು ಸಿಂಹಾಸನ ರೂಢರಾದವರಂತೆ ಬರುತ್ತಿಹರು. ದೇವರೇ ಅವರನ್ನು ನಿನ್ನ ಬಳಿಗೆ ಬರಮಾಡುತ್ತಿಹರು. ಇಸ್ರಾಯೇಲ್ ದೈವ ಪ್ರಭೆಯಲ್ಲಿ ಸುರಕ್ಷಿತವಾಗಿ ಸಾಗಬೇಕೆಂದು, ಅದಕ್ಕಾಗಿ ಉನ್ನತ ಬೆಟ್ಟಗಳು ನೆಲೆಯಾದ ಗುಡ್ಡಗಳು ತಗ್ಗಬೇಕೆಂದು, ಹಳ್ಳ ಕೊಳ್ಳಗಳು ತುಂಬಿ ಭರ್ತಿಯಾಗಿ ನೆಲಸಮವಾಗಬೇಕೆಂದು ದೇವರೇ ನೇಮಕ ಮಾಡಿರುವರು. ಆ ದೇವರ ಅಪ್ಪಣೆಯ ಪ್ರಕಾರ ಇಸ್ರಾಯೇಲಿಗೆ ನೆರಳು ನೀಡುವವು ಕಾಡುಗಳು, ಸುಗಂಧ ವಾಸನೆಯನ್ನು ಬೀರುವವು ಗಿಡಮರಗಳು. ದೇವರು ಇಸ್ರಾಯೇಲನ್ನು ನಡೆಸುವರು ತಮ್ಮ ಮಹಿಮೆ ಪ್ರಕಾಶದಲ್ಲೇ, ಹರುಷದೊಡನೆ ತಮ್ಮಿಂದ ಬರುವ ಕರುಣೆ ಹಾಗೂ ನ್ಯಾಯ ನೀತಿಗಳೊಡನೆ. ಈ ಪ್ರವಾದನೆಯನ್ನು ಒಮ್ಮೆ ಗಮನಿಸಿ. ಇಲ್ಲಿ ಬರೂಕನು ಜೆರುಸಲೇಮಿಗೆ, ನಿನ್ನ ಕಣ್ಣುಗಳನ್ನು ತೆರೆ, ಮೇಲಕ್ಕೆ ನೋಡು, ಪೂರ್ವ ಮತ್ತು ಪಶ್ಚಿಮ ಕಡೆಗಳಿಂದ ನಿನ್ನ ಮಕ್ಕಳು ನಿನ್ನ ಮನೆಗೆ ಬರುತ್ತಿರುವುದನ್ನು ಎದ್ದು ನೋಡು ಎಂಬುದಾಗಿ ಹೇಳುತ್ತಿದ್ದಾನೆ. ಮೆಸ್ಸಿಯನ ಕಾಲದಲ್ಲಿ ಚದುರಿ ಹೋದ ಆ ಕುಲಗಳ ಜನರನ್ನು ಮತ್ತೆ ಒಂದಾಗುವಂತೆ ಜೆರುಸಲೇಮಿಗೆ ಕರೆತರಲಾಗುತ್ತದೆ. ಆಗ ಹೊಸ ಜೆರುಸಲೇಮ್ ಮೊದಲಿನಂತೆ ಇರುವುದಿಲ್ಲ, ಹೆಚ್ಚು ವೈಭವದಿಂದ ಇರುತ್ತದೆ. ಮತ್ತು ಹೊಸ ದೇವಾಲಯವು ಸೊಲೊಮೋನನ ದೇವಾಲಯಕ್ಕಿಂತ ಹೆಚ್ಚು ಮಹತ್ತರವಾಗಿರುತ್ತದೆ. ಹಾಗೂ ಆ ಹೊಸ ಜೆರುಸಲೇಮ್ ದೇವರ ನೀತಿ ಎಂಬ ನಿಲುವಂಗಿಯನ್ನು ತೊಟ್ಟುಕೊಂಡು ಮಹಿಮೆ ಎಂಬ ಮುಕುಟವನ್ನು ಧರಿಸಿಕೊಳ್ಳುತ್ತದೆ ಎಂದು ಅರ್ಥ. ಅದನ್ನೇ ಇಂದಿನ ಶುಭ ಸಂದೇಶದ ವಾಚನದಲ್ಲಿ ಸ್ನಾನಿಕ ಯೋವಾನನು ಹೇಳುತ್ತಿರುವುದು. ಇದಕ್ಕಾಗಿಯೇ ಆ ದಿನಗಳಲ್ಲಿ ಆತನು ಯಹೂದ್ಯರ ಮಧ್ಯೆ ಅಷ್ಟು ಪ್ರಸಿದ್ಧನಾಗಿದ್ದು. ಯಾಕೆಂದರೆ ಅವನು ಗಡೀಪಾರಾಗಿ ಚದುರಿ ಹೋಗಿದ್ದ ಆ ಜನರನ್ನು ದೇವರು ಮತ್ತೆ ಒಂದಾಗಿಸುವ ಮೆಸ್ಸಿಯನ ಕಾಲವು ಹತ್ತಿರವಾಗಿದೆ. ಅದಕ್ಕೆ ಸಿದ್ಧರಾಗಬೇಕಾದರೆ ಪಾಪಕ್ಕೆ ಮತ್ತು ಪಾಪದ ಜೀವನಕ್ಕೆ ವಿಮುಖರಾಗಿ ಕರುಣೆಯ ಕಡೆಗೆ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯ ಕಡೆಗೆ ಅಭಿಮುಖರಾಗಬೇಕು. ಇದೇ ಮೆಸ್ಸಿಯನನ್ನು ಸ್ವೀಕರಿಸಲು ಇಸ್ರಾಯೇಲ್ ಮಾಡಬೇಕಾದ ಸಿದ್ಧತೆ ಎಂದು ಹೇಳುತ್ತಿದ್ದಾನೆ. ಏಕೆಂದರೆ ನಾವು ಮರೆಯಬಾರದು, ಸರ್ವ ಸಮೃದ್ಧಿಯಲ್ಲಿದ್ದ ಇಸ್ರಾಯೇಲ್ನ ಕುಲಗಳ ಜನರು ಚದುರಿ ಹೋಗಲು, ಬಾಬಿಲೋನಿಗೆ ಗುಲಾಮರಾಗಲು ಆ ಜನರ ಪಾಪಮಯ ಜೀವನವೇ ಕಾರಣ. ಪಾಪವೇ ನಮ್ಮನ್ನು ದೇವರಿಂದ ಮತ್ತು ದೇವರು ಕೊಡುವ ವಾಗ್ದಾತ ನಾಡಿನಿಂದ ಗಡೀಪಾರು ಮಾಡುವುದು ಮತ್ತು ಸೈತಾನನ ಸಾಮ್ರಾಜ್ಯದಲ್ಲಿ ಗುಲಾಮರನ್ನಾಗಿ ಮಾಡುವುದು. ಆ ಜನರಿಗೆ ಆ ಪರಿಸ್ಥಿತಿ ಬರಲು ಅವರ ಪಾಪವೇ ಕಾರಣ. ಇದನ್ನು ಸರಿ ಮಾಡಲು, ಕಳೆದು ಹೋದದ್ದನ್ನು ಮರಳಿ ಪಡೆಯಲು ಅವರೆಲ್ಲರೂ ಆ ಪಾಪದ ಜೀವನವನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಅದನ್ನೇ, ಆ ಸಿದ್ಧತೆಯ ಸೂತ್ರವನ್ನೇ ಆತನು ಅವರಿಗೆ ಹೇಳುತ್ತಿರುವುದು. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾದರೆ ಮಾತ್ರವೇ ದೇವರು ಮರುಭೂಮಿಯಲ್ಲಿ ಹೊಸ ಮಾರ್ಗವನ್ನು ಮಾಡಿ ಚದುರಿ ಹೋದ ಅವರ ಜನರು ಮತ್ತೆ ಮನೆಗೆ ಬರುವಂತೆ ಮಾಡಿ ಹೊಸ ಪಾಸ್ಕವನ್ನು ಕೊಡುತ್ತಾರೆ. ಅದಕ್ಕೆ ನೋಡಿ, ಸ್ನಾನಿಕ ಯೋವಾನ ಈ ರೀತಿ ಹೇಳಿ ಜನರನ್ನು ಸಿದ್ಧ ಮಾಡಿದಾಗಲೇ ಯೇಸು ಸ್ವಾಮಿ ಅವರ ಮಧ್ಯೆ ಬಂದು ಅವರ ಬಹಿರಂಗ ಜೀವನವನ್ನು ಆರಂಭಿಸುತ್ತಾರೆ. ಯಾವ ನದಿಯಲ್ಲಿ ಹಳೆಯ ಪಾಸ್ಕವು ನೆರವೇರಿತೋ ಅದೇ ಜೋರ್ಡಾನ್ ನದಿಯಲ್ಲಿ ಸ್ನಾನದೀಕ್ಷೆ ಪಡೆದು ಹೊಸ ಪಾಸ್ಕದ ಕಾಲವನ್ನು ಆರಂಭಿಸುತ್ತಿದ್ದಾರೆ. ಅದಕ್ಕೆ ಸೂಚನೆಯಾಗಿ ಎಲ್ಲ 12 ಕುಲಗಳನ್ನು ಒಂದುಗೂಡಿಸುವಂತೆ ಮೊದಲು ಅವರು 12 ಪ್ರೇಷಿತರನ್ನು ಆಯ್ಕೆ ಮಾಡುತ್ತಾರೆ. ಒಂದಲ್ಲ, ಎರಡಲ್ಲ, 5 ಅಲ್ಲ, ಸರಿಯಾಗಿ 12 ಪ್ರೇಷಿತರನ್ನು ಆಯ್ಕೆ ಮಾಡುತ್ತಾರೆ. ಇದರಿಂದ ಎಲ್ಲ 12 ಕುಲಗಳನ್ನು ಒಂದುಗೂಡಿಸುವ ಆ ಪ್ರವಾದನೆಯನ್ನು ನೆರವೇರಿಸುವ ಸೂಚನೆಯನ್ನು ಕೊಡುತ್ತಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಇದು ಕೇವಲ ಪ್ರಾಪಂಚಿಕ ವಾಗ್ದಾತ ನಾಡಿಗೆ ಅಲ್ಲ. ಯೇಸು ಸ್ವಾಮಿ ಅವರ ಶಿಷ್ಯರನ್ನು ಕಳುಹಿಸಿದ್ದು ಕೇವಲ ಈ ಲೋಕದ ಅನ್ಯಜನರುಗಳ ಮಧ್ಯದಿಂದ ಇಸ್ರಾಯೇಲರನ್ನು ಮಾತ್ರ ಹುಡುಕಿ ಆ ಪ್ರಾಪಂಚಿಕ ವಾಗ್ದಾತ ನಾಡಾದ ಜೆರುಸಲೇಮಿಗೆ ಮತ್ತು ಅಲ್ಲಿದ್ದ ದೇವಾಲಯಕ್ಕೆ ಕರೆತರಲು ಅಲ್ಲ, ಬದಲಾಗಿ ಹೊಸ ಜೆರುಸಲೇಮಿಗೆ ಮತ್ತು ಹೊಸ ದೇವಾಲಯಕ್ಕೆ. ಅದನ್ನೇ ಇಂದಿನ ಕೀರ್ತನೆ ಶ್ಲೋಕವು ನಮಗೆ ವಿವರಿಸುತ್ತದೆ. ಕೀರ್ತನೆ 126ರ 1-6 ವಾಕ್ಯಗಳು ಬ್ಯಾಬಿಲೋನಿನ ದಾಸತ್ವದಿಂದ ಇಸ್ರಾಯೇಲಿನ ಉಳಿದ 2 ಕುಲಗಳ ಜನರು ಮರಳಿ ಜೆರುಸಲೇಮಿಗೆ ಬಂದಾಗ ಹರ್ಷಿಸಿ ಕೊಂಡಾಡಿದ ವಾಕ್ಯಗಳನ್ನೇ ಸಭೆ ಈ ದಿನ ನಮಗೆ ಕೊಟ್ಟಿದೆ. ನಮ್ಮ ಸಭೆಯ ಯೋಚನೆ ಎಷ್ಟು ಸುಂದರವೆಂದು ಇವುಗಳಿಂದ ಗೊತ್ತಾಗುತ್ತದೆ. ಸೆರೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ. ಆವಾಗ ಉಕ್ಕಿತಾಕ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಎಂಥ ಮಹತ್ಕಾರ್ಯವೆಸಗಿದನಾ ಪ್ರಭು ಇವರ ಪರತೆ, ಇಂತೆಂದು ಆಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಹತ್ಕಾರ್ಯ ಮಾಡಿದುದು ಖಚಿತ.
ಎಂತಲೇ ನಾವು ಆನಂದಭರಿತರಾಗುವುದು ಉಚಿತ. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಅಳುತ್ತಳುತ್ತ ಬಿತ್ತುವವರು ನಲಿಯುತ್ತ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು. ಸೊ ಇಲ್ಲಿ ಅವರು ಹೇಳುತ್ತಿರುವ ಚಿತ್ರಣವೇನೆಂದರೆ, ನಾವು ಜೆರುಸಲೇಮಿಗೆ ಮತ್ತು ಸಿಯೋನಿಗೆ ಮರಳಿ ಬಂದಿರುವುದು ಒಂದು ಕನಸಿನ ಹಾಗೆ ಇದೆ. ಅದು ಅವರಿಗೆ ಎಷ್ಟು ಹರ್ಷಕರವಾಗಿತ್ತೆಂದರೆ ಅವರಿಗೆ ಅದು ನಿಜವೆಂದೇ ಎಣಿಸಲಾಗುತ್ತಿರಲಿಲ್ಲ. ಕನಸಿನ ಹಾಗೆ ಕಾಣಿಸುತ್ತಿತ್ತು. ಅದೇ ಸಂತಸದಿಂದ ಈ ಕೀರ್ತನೆ ಶ್ಲೋಕವನ್ನು ನಮ್ಮದಾಗಿಸಿ ನಾವು ಹಾಡಿ ಕ್ರಿಸ್ತ ಜಯಂತಿಯ ಹಬ್ಬದಂದು ರಕ್ಷಣೆ ಕೊಡಲು ಬಂದ ಮೆಸ್ಸಿಯನ ಜನನವನ್ನು ಆಚರಿಸಲು ಸಭೆಯು ನಮಗೆ ಕರೆ ಕೊಡುತ್ತಿದೆ. ಈ ಆಗಮನ ಕಾಲವೆಂಬುದು ಒಂದು ಸಿದ್ಧತೆಯ ಕಾಲ ಎಂಬುದನ್ನು ನಾವು ಮರೆಯಬಾರದು. ಹಾಗಾಗಿ ಅಂದಿನ ಕಾಲದ ಯಹೂದ್ಯರು ಮೆಸ್ಸಿಯನ ಬರುವಿಕೆಗಾಗಿ ಮತ್ತು ಕಳೆದು ಹೋದ ಕುಲಗಳ ಐಕ್ಯತೆಗಾಗಿ ಹೇಗೆ ಪಶ್ಚಾತ್ತಾಪ ಪಟ್ಟು ಕಾಯುತ್ತಿದ್ದರೋ ಅದೇ ರೀತಿ ಸಭೆಯು ನಮ್ಮನ್ನು ಆಗಿನ ಕಾಲಕ್ಕೆ ಆತ್ಮಿಕವಾಗಿ ಕರೆದುಕೊಂಡು ಹೋಗಿ ಆಗಿನ ಕ್ರಿಸ್ತ ಜಯಂತಿಯ ಹಬ್ಬದಂದು ಮೆಸ್ಸಿಯನನ್ನು ಸ್ವೀಕರಿಸಲು ಸಿದ್ಧತೆ ಮಾಡುತ್ತಿದೆ. ಸೊ ಕೊನೆಯದಾಗಿ ಇಂದಿನ ವಾಚನಗಳ ಕುರಿತಾಗಿ 2 ಮಹಾನ್ ವ್ಯಕ್ತಿಗಳ ಮಾತುಗಳನ್ನು ನಿಮಗೆ ತಿಳಿಸಲು ಬಯಸುತ್ತೇನೆ. ಅದರಲ್ಲಿ ಮೊದಲು ಪೋಪ್ ಗ್ರೆಗೋರಿಯವರು ಲೂಕನ ಶುಭ ಸಂದೇಶದ ಮೇಲೆ ಪ್ರಬೋಧನೆ ಕೊಟ್ಟ ಮಾತುಗಳಿಂದ ಈ ವಾಕ್ಯಗಳನ್ನು ನೋಡೋಣ. ಅನೇಕ ರಾಜರುಗಳಿಂದ ಜುದೇಯವು ಅಂದು ಕದಲಿ ಹೋಗಿ ತನ್ನ ಸಾರ್ವಭೌಮತ್ವದ ಕೊನೆಗೆ ಬಂದು ತಲುಪಿದೆ ಎಂಬುದು ಸ್ಪಷ್ಟವಾಗಿತ್ತು. ಅಷ್ಟು ಮಾತ್ರವಲ್ಲದೆ ಇದು ಯಾವ ರಾಜರ ಮತ್ತು ಯಾವ ಮಹಾಯಾಜಕರ ಕಾಲದಲ್ಲಿ ನಡೆದಿದೆ ಎಂಬುದನ್ನು ಸೂಚಿಸುವುದು ಸೂಕ್ತವಾಗಿದೆ. ಅಂದು ಸ್ವರ್ಗ ಭೂಲೋಕಗಳ ರಾಜ ಮತ್ತು ಮಹಾಯಾಜಕ ಎರಡೂ ಆಗಿದ್ದ ಯೇಸುವಿನ ಬಗ್ಗೆ ಸ್ನಾನಿಕ ಯೋವಾನನು ಬೋಧಿಸಿದನು. ಅದಕ್ಕಾಗಿಯೇ ಲೂಕನು ಈ ಸಂಗತಿಯನ್ನು ನಮಗೆ ತಿಳಿಸಲು ಬರೆಯುವಾಗ ಜೊತೆಯಲ್ಲಿ ಆಗಿನ ಕಾಲದ ಲೌಕಿಕ ರಾಜರ ಮತ್ತು ಯಾಜಕರ ಆಳ್ವಿಕೆಯನ್ನು ಉಲ್ಲೇಖ ಮಾಡಿ ಸೂಚನೆ ಕೊಡುತ್ತಿರುವುದು. ಅಂದರೆ ಲೂಕರು ಇಲ್ಲಿ ಕೇವಲ ಯೇಸು ಸ್ವಾಮಿ ಮನುಷ್ಯಾವತಾರ ತಾಳಿದ ಸ್ಥಳ ಮತ್ತು ಸಮಯವನ್ನು ಮಾತ್ರ ಹೇಳುತ್ತಿಲ್ಲ. ಜೊತೆಗೆ ಆ ಸಮಯದಲ್ಲಿ ಆ ಪ್ರಾಂತ್ಯವನ್ನು ಆಳುತ್ತಿದ್ದ ಅರಸರುಗಳನ್ನು, ಧರ್ಮನಿಷ್ಠ ಜನರಿಗೂ ದೇವರಿಗೂ ನಡುವೆ ಮಧ್ಯವರ್ತಿಯಾಗಿದ್ದ ಪ್ರಧಾನ ಯಾಜಕನ ಹೆಸರನ್ನೂ ಉಲ್ಲೇಖಿಸಿ ಹೇಳುತ್ತಿದ್ದಾರೆ. ಇದರಿಂದ ಈ ಲೌಕಿಕ ಅರಸರ ಮತ್ತು ಪ್ರಧಾನ ಯಾಜಕರ ಸ್ಥಾನವನ್ನು ಯೇಸುಸ್ವಾಮಿ ಪಡೆದುಕೊಳ್ಳುತ್ತಾರೆ. ಈ ಲೋಕದ ಜನರಿಗೆ ಇನ್ನು ಮೇಲೆ ಯೇಸುಸ್ವಾಮಿ ಮಾತ್ರವೇ ನಿಜವಾದ ಮತ್ತು ಎಂದೆಂದಿಗೂ ಆಳ್ವಿಕೆ ಮಾಡುವ ರಾಜಾದಿರಾಜನಾಗುತ್ತಾರೆ ಮತ್ತು ಜನರ ರಕ್ಷಣೆಗೆ ದೇವರಲ್ಲಿ ಮಧ್ಯವರ್ತಿಯಾಗುವ ಹೊಸ ಒಡಂಬಡಿಕೆಯ ಪ್ರಧಾನ ಯಾಜಕರೂ ಆಗುತ್ತಾರೆ. ಹೀಗಾಗಿ ಯೇಸುವನ್ನು ಒಬ್ಬ ರಾಜ ಮತ್ತು ಯಾಜಕನಾಗಿ ಪ್ರತಿಬಿಂಬಿಸಲು ಲೂಕರು ಮಾಡಿದ ಅದ್ಭುತ ಕೃತಿಯೇ ಇಂದಿನ ವಾಚನದಲ್ಲಿ ನಾವು ಕೇಳುತ್ತಿರುವುದು. ಎರಡನೆಯದಾಗಿ ಅಲೆಕ್ಸಾಂಡ್ರಿಯಾದ ಒರಿಜಿನ್ ಎಂಬ ದೈವಶಾಸ್ತ್ರಜ್ಞರು ಕ್ರಿಸ್ತ ಶಕ 3ನೇ ಶತಮಾನದ ಆರಂಭದ ಕಾಲದಲ್ಲಿ ಹೊಸ ಪಾಸ್ಕದ ಬಗ್ಗೆ ಬರೆದ ವಾಕ್ಯಗಳನ್ನು ನೋಡೋಣ. ಪ್ರಭುವಿಗಾಗಿ ಮಾರ್ಗವನ್ನು ಸಿದ್ಧ ಮಾಡಿರಿ. ನಾವು ಯಾವ ಮಾರ್ಗವನ್ನು ಸಿದ್ಧ ಮಾಡಬೇಕು? ಖಂಡಿತವಾಗಿಯೂ ಲೌಕಿಕ ಮಾರ್ಗವಲ್ಲ. ದೇವರ ವಾಕ್ಯವಾಗಿರುವ ಪ್ರಭುವು ಯಾವುದೇ ಲೌಕಿಕ ಮಾರ್ಗವನ್ನು ಆಶಿಸುತ್ತಾರಾ? ಅವರಿಗಾಗಿ ನಿಜವಾದ ಮಾರ್ಗವನ್ನು ನಮ್ಮ ಅಂತರಂಗದಲ್ಲಿ ತಾನೇ ಸಿದ್ಧ ಮಾಡಬೇಕು. ಹಾಗಾದರೆ ಸಮವಾದ ಮತ್ತು ನೇರವಾದ ಮಾರ್ಗವನ್ನು ನಮ್ಮಲ್ಲಿ ಸಿದ್ಧ ಮಾಡಬೇಕು ಅಲ್ಲವೇ? ಈ ಮಾರ್ಗವಾಗಿ ಮಾತ್ರವೇ ದೇವರ ವಾಕ್ಯ ಬರುವುದು ಮತ್ತು ಈ ವಾಕ್ಯವು ಮಾನವನ ಅಂತರಂಗವೆಂಬ ಸ್ಥಳದಲ್ಲಿಯೇ ನೆಲೆಸುತ್ತದೆ. ಇದು ಲೂಕನ ಸುವಾರ್ತೆಯ ಬಗ್ಗೆ ಬರೆದ ಪ್ರಸಂಗಗಳ ಪುಸ್ತಕದಲ್ಲಿ ಕಾಣಬಹುದು. ಈ ವಾಕ್ಯಗಳ ಮೂಲಕ ಅವರು ಹೇಳ ಬಯಸುತ್ತಿರುವುದೇನೆಂದರೆ, ನಾವು ಈ ಆಗಮನ ಕಾಲದಲ್ಲಿ ಮೆಸ್ಸಿಯನಿಗಾಗಿ ಅಂತರಂಗಗಳಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿ ಕಾಯುತ್ತಿದ್ದ ಆಗಿನ ಯಹೂದ್ಯರಂತೆ ನಮ್ಮನ್ನೇ ಪರಿಗಣಿಸಿಕೊಳ್ಳಬೇಕು. ಏಕೆಂದರೆ ನಮಗಾಗಿ ಕೊಡಲಾಗಿರುವ ಹೊಸ ಪಾಸ್ಕಕ್ಕೆ ನಾವು ಲೌಕಿಕ ಪ್ರಯಾಣವನ್ನಲ್ಲ, ಬದಲಾಗಿ ಸ್ವರ್ಗೀಯ ಪ್ರಯಾಣ ಮಾಡುತ್ತೇವೆ. ಹಳೆಯ ಪಾಸ್ಕದಲ್ಲಿ ಇಸ್ರಾಯೇಲರು ಲೌಕಿಕ ವಾಗ್ದಾತ ನಾಡಿಗೆ ಬಂದು ತಲುಪಿದರು. ಆದರೆ ಹೊಸ ಪಾಸ್ಕದ ಹೊಸ ಪ್ರಯಾಣ ಮಾಡುವ ನಾವು ಹೊಸ ವಾಗ್ದಾತ ನಾಡಿಗೆ, ಅಂದರೆ ಹೊಸ ಮತ್ತು ಸ್ವರ್ಗೀಯ ಜೆರುಸಲೇಮಿಗೆ ತಲುಪುತ್ತೇವೆ. ಅಲ್ಲಿಯೇ ಯೇಸುಸ್ವಾಮಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತಿರುವುದು ಮತ್ತು ಅಲ್ಲಿಯೇ ಲೋಕದ 4 ದಿಕ್ಕುಗಳಿಂದ ಸಂತರುಗಳನ್ನು ಕರೆಸಿ ಸ್ವರ್ಗೀಯ ಮತ್ತು ಹೊಸ ಜೆರುಸಲೇಮಿನಲ್ಲಿ ಒಂದುಗೂಡಿಸಿ ಅದಕ್ಕೆ ನೀತಿಯಿಂದ ಶಾಂತಿ, ಭಕ್ತಿಯಿಂದ ಕೀರ್ತಿ ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಈ ಲೌಕಿಕ ಪ್ರಯಾಣವನ್ನು ಮುಗಿಸಿದಾಗ ಆ ಸ್ವರ್ಗೀಯ ಪ್ರಯಾಣವನ್ನು ಮಾಡಿ ದೇವರ ಸಾಮ್ರಾಜ್ಯದ ಸದಸ್ಯರಾಗಲು ತೊರೆಯೋಣ. ಇದನ್ನೇ ಒರಿಜಿನ್ ರವರು ನಮಗೆ ತಿಳಿಸಲು ಸಹಾಯ ಮಾಡುತ್ತಿದ್ದಾರೆ. ಇದನ್ನೇ ನಾವು ಪ್ರತಿ ಆಗಮನ ಕಾಲದಲ್ಲಿ ಮಾಡುತ್ತೇವೆ. ಅದಕ್ಕಾಗಿಯೇ ಈ ಆಗಮನ ಕಾಲವೂ ಕೂಡ ಪಾಸ್ಕ ಕಾಲದಂತೆ ನಮ್ಮನ್ನು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲು ಮತ್ತು ದೇವರ ಮುಂದೆ ತಗ್ಗಿ ನಡೆಯಲು ಕರೆ ಕೊಡುತ್ತದೆ.
ಹಾಗಾಗಿ ನಾವು ಪಾಪ ನಿವೇದನೆ ಮಾಡಿ ಆ ಹೊಸ ಪಾಸ್ಕಕ್ಕೆ ಸ್ವರ್ಗೀಯ ಯಾತ್ರೆ ಮಾಡಲು, ನಮ್ಮ ಅಂತರಂಗಗಳಲ್ಲಿ ಪ್ರಭುವಿಗಾಗಿ ಮಾರ್ಗವನ್ನು ಸಿದ್ಧ ಮಾಡಿಕೊಳ್ಳಲು ಈ ಆಗಮನ ಕಾಲವನ್ನು ಒಂದು ಸುವರ್ಣಾವಕಾಶವಾಗಿ ಸಭೆ ನಮಗೆ ಕೊಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಆಗಲೇ ಪ್ರತಿ ವಾರವೂ ನಾನು ಹಾಕುವ ವಿಡಿಯೋಗಳ ಮಾಹಿತಿ ನಿಮಗೆ ಸಿಗುತ್ತದೆ. ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪರಿಚಯದವರಿಗೆ, ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.